ಇಟ್ಸ್ ನಾಟ್ ಲೈಕ್ ಜಸ್ಟ್ ಸ್ಟಾರ್ಟ್ಅಪ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಈ ದಿನ ನಾವು ಕೀರ್ತನೆಗಳು 123, 124 ಹಾಗೂ 125 ಓದಿ ಧ್ಯಾನ ಮಾಡುವಂತರಾಗೋಣ. ಕೀರ್ತನೆಗಳು 123. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು. ಅಪಮಾನ ಹೊಂದಿ ಹೊಂದಿ ನಮಗೆ ಸಾಕಾಯಿತು. ಲೋಕಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಕೀರ್ತನೆಗಳು 124. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲ್ಯರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವಸಹಿತ ನುಂಗಿಬಿಡುತ್ತಿದ್ದರು. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು, ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ಕೀರ್ತನೆಗಳು 125. ಯೆಹೋವನಲ್ಲಿ ಭರವಸವಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ಉಳಿದರೆ ನೀತಿವಂತರು ಅಕ್ರಮಕ್ಕೆ ಕೈ ಹಚ್ಚಾರು. ಯೆಹೋವನೇ, ಒಳ್ಳೆಯವರು ಯಥಾರ್ಥ ಚಿತ್ತರೂ ಆಗಿರುವವರಿಗೆ ಉಪಕಾರ ಮಾಡು. ಯೆಹೋವನು ಡೊಂಕುದಾರಿ ಹಿಡಿದವರನ್ನು ಪಾತಕಿಗಳ ಗತಿಗೆ ಹೋಗ ಮಾಡಲಿ. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು 3 ಭಾಗಗಳಲ್ಲಿ ನಿಮಗೆ ಯಾವ ವಾಕ್ಯ ತುಂಬಾನೇ ಇಷ್ಟ ಆಯಿತು, ದೇವರು ನಿಮ್ಮ ಜೊತೆ ಮಾತಾಡಿದ್ರು ಅಂತ ಹೇಳಿ ನೀವು ಖಂಡಿತ ಕಮೆಂಟ್ ಮಾಡಿ. ನನಗೆ 123ರಲ್ಲಿ ಎಲ್ಲ ವಾಕ್ಯಗಳು ತುಂಬಾನೇ ನನ್ನ ಜೊತೆ ಇವತ್ತಿನ ಸಿಚುಯೇಷನ್ ನಮ್ದು ಏನಿದೆಯೋ ಅದಕ್ಕೆ ತಕ್ಕಂತೆ ದೇವರು ನಮ್ಮ ಜೊತೆ ಮಾತಾಡಿದ ಹಾಗಿತ್ತು. 124ರಲ್ಲಿ ನನಗೇನಿತ್ತು ಅಂತ ಹೇಳಿದ್ರೆ, ಯೆಹೋವನು ನಮಗಿಲ್ಲದಿದ್ದರೆ ನಮಗೇನಾಗ್ತಿತ್ತು ಅಂತ ಹೇಳಿ. ಇದು ಈಗ ನಾವು ನಾರ್ಮಲ್ ಆಗಿ ತುಂಬ ಪ್ರವಾಹಗಳು, ತುಂಬ ವಿಷಯಗಳನ್ನೆಲ್ಲ ನಾವು ಕೇಳ್ತಾನೆ ಇದ್ದೀವಿ. ಅಲ್ಲಿ ಕಾಡ್ಗಿಚ್ಚಾಯಿತು, ಇಲ್ಲಿ ಅರ್ಥಕ್ವೇಕ್ ಆಯಿತು, ಮತ್ತು ಈಗ ಹೊಸ ಕ್ರಿಮಿ ಬಂದಿದೆ, ನಮಗೆ ಬಂದ್ಬಿಟ್ಟು ಅಂಟು ರೋಗ ಬರುತ್ತೆ, ಏನೇನೋ ಸುಮಾರು ವಿಷಯಗಳಿದ್ರೂ ಕೂಡ ನಾವು ಆಲ್ರೆಡಿ ಒಂದು ಸಾಕ್ಷಿಯನ್ನು ನೋಡಿದ್ದೇವೆ. ಏನು ಅಂತ ಹೇಳಿದ್ರೆ, ಯೆಹೋವನು ನಮಗಿಲ್ಲದಿದ್ದರೆ ಕೊರೋನಾ ಟೈಮಲ್ಲಿ ನಾವೇನಾಗ್ತಿದ್ವು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ, ಇವತ್ತು ಜೀವ ಸಹಿತ ನಾವಿರುವಂಥದ್ದು ದೇವರ ಕೃಪೆಗೆ ಮಾತ್ರ. ಸೊ ಆ ದೇವರು ಅಷ್ಟು ಕೃಪೆಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ಯಾವಾಗಲೂ ನಾವು ಕೃತಜ್ಞತಾ ಸ್ತುತಿ ಮಾಡೋಣ. ಆ್ಯಂಡ್ ನಾವು ಇವತ್ತು ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ದೇವರಿಗಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಅನ್ನೋದನ್ನ ಮತ್ತೊಂದವಾರ್ತಿ ನಮಗೆ ದೇವರು ಜ್ಞಾಪಿಸ್ತಾ ಇದ್ದಾರೆ. ಅದನ್ನು ತಿಳಿದುಕೊಂಡಂತವರಾಗಿ, ಅರಿತವರಂತಾಗಿ ನಾವು ದೇವರ ಸೇವೆಗಾಗಿ ನಮ್ಮನ್ನ ಒಪ್ಪಿಸಿಕೊಡೋಣ. ನೀವೇನಾದರೂ ನಮ್ಮ ಚಾನೆಲ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ವಾಕ್ಯವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ.